ಪ್ರಿಯ ವೀಕ್ಷಕರೇ, ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲಿಯ ರಶ್ಮಿಕಾ ಮಂದಣ್ಣ, ಇನ್ನೆಲ್ಲಿಯ ತ್ರಿವಿಕ್ರಮ್? ಇವರಿಬ್ಬರ ಮಧ್ಯೆ ಇದ್ದಂತಹ ಆ ಕನೆಕ್ಷನ್ ಆದರೂ ಏನು? ತ್ರಿವಿಕ್ರಮ್ ಬಾಳಲ್ಲಿ ರಶ್ಮಿಕಾ ಮಂದಣ್ಣ ದರಿದ್ರ ಲಕ್ಷ್ಮಿಯಾಗಿದ್ದು ಹೇಗೆ? ತ್ರಿವಿಕ್ರಮ್ ಕುರಿತಾದ ತ್ರಿವಿಕ್ರಮ್ ಜೀವನದ ಆ ರೋಚಕ ಸ್ಟೋರಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಎಳೆಯಾಗಿ ಬಿಚ್ಚಿಡ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ. ಹಾಗೆಯೇ ನೀವಿನ್ನೂ ಕೂಡ ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಪ್ರಿಯ ವೀಕ್ಷಕರ, ತ್ರಿವಿಕ್ರಮ್ ಒಂದಷ್ಟು ಮಂದಿಗೆ ಸೀರಿಯಲ್ಗಳನ್ನು ನೋಡುವಂತಹ ಜನರಿಗೆ ತ್ರಿವಿಕ್ರಮ್ ಅಂದರೆ ಯಾರು ಅನ್ನುವಂತಹ ಪರಿಚಯ ಈ ಮೊದಲೇ ಇತ್ತು. ಆದರೆ ಇದೇ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಗೆ ಹೋಗಿ ರನ್ನರ್ ಅಪ್ ಆಗಿ ಆ ಮನೆಯಿಂದ ಹೊರ ಬಂದ ಬಳಿಕ ಕರ್ನಾಟಕದ ಬಹುತೇಕ ಜನರಿಗೆ ತ್ರಿವಿಕ್ರಮ್ ಅಂದರೆ ಯಾರು ಎತ್ತ ಅನ್ನುವಂತಹ ಒಂದು ಪರಿಚಯ ಸಿಕ್ಕಿದೆ. ಹೀಗಿದ್ರೂ ಕೂಡ ತ್ರಿವಿಕ್ರಮ್ ಜೀವನದ ಅದೊಂದು ರೋಚಕ ಸ್ಟೋರಿಯನ್ನು ನೀವು ಕೇಳಿರೋದಕ್ಕೆ ಸಾಧ್ಯವೇ ಇಲ್ಲ. ಹೌದು, ತ್ರಿವಿಕ್ರಮ್ ಬಾಳಲ್ಲಿ ರಶ್ಮಿಕಾ ಮಂದಣ್ಣ ಬಂದಿದ್ರು. ಅದು ಹೇಗೆ, ಎತ್ತ, ಏನು ಅಂತ ನಾನು ನಿಮಗೆ ಮುಂದೆ ಡೀಟೇಲ್ ಆಗಿ ವಿವರಿಸ್ತಾ ಹೋಗ್ತೇನೆ. ಈಗ ಸುಮ್ಮನೆ ನೋಡಿ, ತ್ರಿವಿಕ್ರಮ್ ಇವಾಗಷ್ಟೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು ಒಂದು ಫೇಮನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೆ ರಶ್ಮಿಕಾ ಮಂದಣ್ಣ ಈಗ ಎಲ್ಲಿದ್ದಾರೆ? ಪ್ಯಾನ್ ಇಂಡಿಯಾ ಹೀರೋಯಿನ್ ಆಗಿ ರಶ್ಮಿಕಾ ಮಂದಣ್ಣ ಮಿಂಚ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಕಿರಿಕ್ ಪಾರ್ಟಿ ಅನ್ನೋ ಸಿನಿಮಾ ಮೂಲಕ ಕನ್ನಡದಿಂದಲೇ ಎಂಟ್ರಿ ಕೊಟ್ಟಂತಹ ರಶ್ಮಿಕಾ ಮಂದಣ್ಣ ಈಗ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದ್ದಾರೆ. ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿ ಸಿನಿಮಾ ಮಾಡಿದ್ದು, ಆನಂತರ ರಕ್ಷಿತ್ ಶೆಟ್ಟಿ ಜೊತೆಗೆ ಆಕೆಯ ಎಂಗೇಜ್ಮೆಂಟ್ ಆಗಿದ್ದು, ಆ ಎಂಗೇಜ್ಮೆಂಟ್ ಆಗಿ ಅದು ಬ್ರೇಕಪ್ ಆಗಿ ಮುರಿದು ಹೋಗಿದ್ದು, ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಅದರಲ್ಲೂ ಕರ್ನಾಟಕದ ಜನತೆಗಂತೂ ರಶ್ಮಿಕಾ ಮಂದಣ್ಣ ಅಂದರೆ ಒಂದು ರೀತಿ ಸಿಟ್ಟು, ಕೋಪ, ಅಸಹನೆ ಎಲ್ಲವೂ ಇದೆ. ಯಾಕೆಂದರೆ ಅದಕ್ಕೆ ಒಂದಿಷ್ಟು ಕಾರಣಗಳನ್ನು ಕೂಡ ರಶ್ಮಿಕಾ ಮಂದಣ್ಣ ಮಾಡಿಟ್ಟಿದ್ದಾರೆ. ಮೊದಲನೇದಾಗಿ ಕನ್ನಡದ ಕುರಿತಾಗಿ ಆಕೆಗೆ ಇರುವಂತಹ ಒಂದು ರೀತಿ ಅಸಡ್ಡೆಯ ವರ್ತನೆ ಆಗಿರಬಹುದು. ಹಾಗೆಯೇ ರಕ್ಷಿತ್ ಶೆಟ್ಟಿ ಜೊತೆಗೆ ರಕ್ಷಿತ್ ಶೆಟ್ಟಿ ಜೀವನದಲ್ಲಿ ಆಕೆ ಆಡಿದಂತಹ ಆಟ ಆಗಿರಬಹುದು. ಇದೆಲ್ಲದರಿಂದಾಗಿ ಕನ್ನಡಿಗರಿಗೆ ರಶ್ಮಿಕಾ ಮಂದಣ್ಣ ಮೇಲೆ ಒಂದು ರೀತಿ ಅಸಮಾಧಾನ ಇದೆ. ಅದೇ ಸಾಲಿಗೆ ಈಗ ಮತ್ತೊಂದು ವಿಚಾರ ಕೂಡ ಸೇರಿಕೊಳ್ತಾ ಇದೆ, ಅದೇ ತ್ರಿವಿಕ್ರಮ್ ವಿಚಾರ. ಹೌದು, ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ. ಆದರೆ ಈ ಕಿರಿಕ್ ಪಾರ್ಟಿ ಸಿನಿಮಾಗಿಂತ ಮುಂಚೆಗೆ ತ್ರಿವಿಕ್ರಮ್ ಹಾಗೇನೆ ರಶ್ಮಿಕಾ ಮಂದಣ್ಣ ಲೀಡ್ ರೋಲ್ನಲ್ಲಿ ಒಂದು ಸಿನಿಮಾ ರೆಡಿ ಆಗ್ತಾ ಇತ್ತು. ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿ ಮಾಡೋಕ್ಕೂ ಮುಂಚೆಲೇ ತ್ರಿವಿಕ್ರಮ್ ಜೊತೆಗೆ ಹೀರೋಯಿನ್ ಆಗಿ ಒಂದು ಸಿನಿಮಾದಲ್ಲಿ ನಟನೆ ಮಾಡಿದ್ರು. ಆ ಸಿನಿಮಾದ ಮುಹೂರ್ತ ಕೂಡ ಎಲ್ಲ ಆಗಿತ್ತು. ಆದರೆ ಆ ಸಿನಿಮಾ ಅರ್ಧದಲ್ಲೇ ನಿಂತು ಹೋಯಿತು. ಪ್ರಿಯ ವೀಕ್ಷಕರೇ, ಈ ರಶ್ಮಿಕಾ ಮಂದಣ್ಣ ಹೊರತಾಗಿ ಕನ್ನಡ ಸಿನಿಮಾ ಸ್ಟಾರ್ಗಳಿಗೆ ಒಂದು ರೀತಿ ದರಿದ್ರ ಅಂತಲೇ ಕರೀತಾರೆ. ಅದೇ ಕೂಡ ತ್ರಿವಿಕ್ರಮ್ ಅವರ ಸಿನಿಮಾದಲ್ಲಿಯೂ ಈಕೆಯನ್ನು ಹೊರತಾಗಿ ಬೇರೆ ಇನ್ನು ಯಾರನ್ನಾದರೂ ಹೀರೋಯಿನ್ ಆಗಿ ಹಾಕ್ಕೊಂಡು ಸಿನಿಮಾ ಮಾಡಿದರೆ ಅಂದೇ ಆ ಸಿನಿಮಾ ತೆರೆ ಕಾಣ್ತಾ ಇತ್ತೋ ಏನೋ. ಆದರೆ ಈ ರಶ್ಮಿಕಾ ಮಂದಣ್ಣನ ಹಾಕಿಕೊಂಡ ಕಾರಣಕ್ಕೇನೆ ಆ ಸಿನಿಮಾ ತೆರೆ ಕಾಣಲಿಲ್ಲ. ಅಲ್ಲಿ ಒಂದಿಷ್ಟು ಬೆಳವಣಿಗೆಗಳಾದವು. ಆ ನಿರ್ಮಾಪಕರು, ನಿರ್ದೇಶಕರು, ರಶ್ಮಿಕಾ ಮಂದಣ್ಣ ಹಾಗೆಯೇ ತ್ರಿವಿಕ್ರಮ್ ಈ ಒಂದು ಸಿನಿಮಾ ತಂಡದ ಮಧ್ಯೆ ಒಂದಿಷ್ಟು ಆಗಬಾರದಂತಹ ಬೆಳವಣಿಗೆಗಳು ಆದವು. ಆ ಕಾರಣಕ್ಕಾಗಿಯೇ ಆ ಸಿನಿಮಾ ಅರ್ಧದಲ್ಲಿಯೇ ನಿಲ್ಲುವಂತಹ ಪರಿಸ್ಥಿತಿ ಎದುರಾಯಿತು. ತ್ರಿವಿಕ್ರಮ್ ಜೀವನ ಅಲ್ಲಿಂದಲೇ ಒಂದು ಬೂಸ್ಟನ್ನು ಪಡೆದುಕೊಳ್ಳುವ ಸಾಧ್ಯತೆ ಇತ್ತು. ಇದು 2013-14 ಟೈಮಲ್ಲಿ ಆದಂತಹ ಘಟನೆ. ಆದರೆ ಈಗ ನೋಡಿದರೆ ತ್ರಿವಿಕ್ರಮ್ ಈಗ ಒಂದು ನೇಮನ್ನು ಪಡೆದುಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾರೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೆ ಏನಿಸುತ್ತೆ? ತ್ರಿವಿಕ್ರಮ್ ಹಾಗೆಯೇ ರಶ್ಮಿಕಾ ಮಂದಣ್ಣ ಆ ಸಿನಿಮಾ ಕುರಿತಾಗಿ, ಆ ಸಿನಿಮಾ ನಿಂತ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದರ ಕುರಿತಾಗಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.